ನಮ್ಮನೇಲಿರೋ ಈ ಚೋಟ್ ಮೆಣಸಿಕಾಯಿ ಈ ದೊಡ್ಡ ಮೆಣಸಿಕಾಯಿಗೆ ಮನೇಲಿ ಮಮ್ಮ ಮಾಡೋ ಅಡುಗೆಗಿಂತ ಹೊರಗಡೆ ಸಿಕ್ಕೋ ಈ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಮೇಲೆ ಆಸೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಹೀಗೆ ಅನಿಸುತ್ತೆ. ನಾನು ಆದಷ್ಟು ಕಡಿಮೆ ಮಾಡಬೇಕು ಅಂತಲೇ ಅಂದ್ಕೊಳ್ತೀನಿ. ಹೊರಗಡೆ ಹೋದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಳೋದು ಕೂಗೋದು ಎಲ್ಲ ಮಾಡ್ತಾರೆ ಬೇರೆ ಮಕ್ಕಳು ಮಾಡೋ ಥರನೇ. ಸೊ ಆದಷ್ಟು ಅವ್ರನ್ನ ಕಂಟ್ರೋಲ್ ಮಾಡಿ ಏನು ಮಾಡಬೇಕು ಮಾಡ್ತೀನಿ. ಸಾಮಾನ್ಯವಾಗಿ ನಾವು ವೀಕೆಂಡ್ಸಿಗೆ ನೆಕ್ಸಸ್ ಸೆಂಟರ್ ಸಿಟಿಗೆ ಹೋಗ್ತೀವಿ. ಅಲ್ಲಿ ಇಟ್ಸ್ ಒನ್ ಶಾಪ್ ಫ್ಯಾಮಿಲಿ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲಿ ಎಲ್ಲವೂ ಇದೆ, ಆಟದಿಂದ ಹಿಡಿದು ಎಲ್ಲ ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಸೊ ಭಾನುವಾರ ಆಗಿದ್ದರಿಂದ ನಾನು ಪುನರ್ವನ್ನ ಆ್ಯಂಡ್ ನಮ್ಮ ಚೋಟನ್ನು ಇಬ್ಬರೂ ನಾನು ಅಲ್ಲಿ ಕರ್ಕೊಂಡೋಗಿದ್ದೆ. ನಮ್ಮ ಪುನರ್ವ ಅಲ್ಲಿ ಏನೆಲ್ಲ ಸಿಕ್ಕುತ್ತೆ ಅದೆಲ್ಲ ಗೇಮ್ಸನ್ನು ಕೂಡ ಆಡ್ತಾ ಇದ್ದ. ಎಲ್ಲಿ ಸಿಗುತ್ತೆ ಅಲ್ಲಿ ಓಡ್ತಾ ಇರ್ತಾನೆ ನಮ್ಮ ಪುನರ್ವ, ಸ್ಪೆಷಲಿ ಆ ಗೇಮ್ ಈ ಗೇಮ್ ಈ ಗೇಮ್ ಆ ಗೇಮ್ ಅಂತ. ಸೊ ಓಕೆ ಫೈನ್, ಮಕ್ಕಳಿಗೆ ಇದು ಅವನಿಗೆ ಸ್ಪೆಷಲಿ ಎಕ್ಸ್ಪ್ಲೋರಿಂಗ್ ಏಜ್ ಆಗಿರೋದ್ರಿಂದ ಅವ್ನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಆಡಿಸಿ ಕರ್ಕೊಂಡು ಬಂದೆ. ಆದರೆ ಜೋಬಲ್ಲಿ ದುಡ್ಡು ಗಟ್ಟಿಯಾಗಿದ್ದರೆ ಮಾತ್ರನೇ ಇವೆಲ್ಲ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವನ ಜೊತೆಗೆ ನಾನು ಕೆಲವೊಂದು ಗೇಮ್ ನೋಡಿ ನನಗೂ ಕೂಡ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಆಟ ಆಡಿದೆ. ಈ ಗೇಮ್ಸು ನಿಮಗೆ ನಮ್ಮ ನೆಕ್ಸಸ್ ಸೆಂಟರ್ ಸಿಟಿಯ ಲಾಸ್ಟ್ ಫ್ಲೋರಲ್ಲಿ ಸಿಗುತ್ತೆ, ಬಸ್ಟರ್ಸ್ ಅಂತ ಹೇಳಿಬಿಟ್ಟು. ಎಲ್ಲ ಥರದ ಗೇಮ್ಸ್ ಇದೆ ಮಕ್ಕಳಿಗೆ, ಟ್ರೈನ್ ಆಗಿರ್ಬೋದು ಕಾರ್ ಆಗಿರ್ಬೋದು ಎಲ್ಲ. ನಮ್ಮ ಪುನರ್ವ ಒಂದು ಏನು ಮಾಡ್ತಾನೆ ಅಂದರೆ ಮಾಲ್ಗೆ ಹೋದಾಗ ಅವ್ನು ಶೂನ ಕ್ಲೀನ್ ಮಾಡ್ಕೊಳಕ್ಕೆ ಅಲ್ಲಿ ಮಿಷಿನ್ ಇಟ್ಟಿರ್ತಾರಲ್ವ, ಕಂಪಲ್ಸರಿಯಾಗಿ ಹೋಗಿ ಮಾಡ್ಕೊಂಡು ಬರ್ತಾನೆ. ಇವ್ರ ಥರನೇ ನೋಡಿ ಈ ಮಕ್ಕಳೆಲ್ಲ ಎಷ್ಟೊಂದು ಆಟ ಆಡ್ತಾ ಇದ್ದಾರೆ ಅಲ್ವಾ.